ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ಫೈನಾನ್ಷಿಯಲ್ ರಿಸಲ್ಟ್ ನ ಅನಾಲಿಸಿಸ್ ನ ಮಾಡೋಣ. ಸೊ ಟಾಟಾ ಗ್ರೂಪ್ ನ ಕಂಪನಿ ಆಗಿರುವಂತ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಬನ್ನಿ ನಾವು ರಿವ್ಯೂ ಈ ಫೈನಾನ್ಷಿಯಲ್ ರಿಸಲ್ಟ್ ನ ಹೇಗಿದೆ ಅಂತ ರಿವ್ಯೂ ಮಾಡೋಣ. ಸೊ ನೀವು ನೋಡಬಹುದು ಇಲ್ಲಿ ಫೈನಾನ್ಷಿಯಲ್ ರಿಸಲ್ಟ್ ಫಾರ್ ದ ಇಯರ್ ಎಂಡೆಡ್ 31st March 2024 ಅಂಡ್ ಫೈನಾನ್ಷಿಯಲ್ ಅಂಡ್ ಫೈನಲ್ ಡಿವಿಡೆಂಡ್ ಅಂತ ಹೇಳ್ತಿದ್ದಾರೆ. ಸೊ ನಾವು ಹಿಂಗೆ ರಿವ್ಯೂ ಮಾಡಿದ್ರೆ, ಸೊ ನಾವು ನೋಡಬಹುದು ಇಲ್ಲಿ ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದರೆ 28 ರೂಪಾಯಿ ಫೈನಲ್ ಡಿವಿಡೆಂಡ್ ನ ಕಂಪನಿ ಕೊಡ್ತಾ ಇದೆ. ಒಂದು ಶೇರ್ಗೆ 28 ರೂಪಾಯಿ ಫೈನಲ್ ಡಿವಿಡೆಂಡ್ ಇದೆ. ಸೊ ಈ ಡಿವಿಡೆಂಡ್ ಆನ್ಯುವಲ್ ಜನರಲ್ ಮೀಟಿಂಗ್ ಆಗುತ್ತೆ. ಸೊ ಅದರಲ್ಲಿ ಕಂಪನಿಯ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರ ಅಪ್ರೂವಲ್ ತಗೊಂಡು, ಸೊ ಇಟ್ ವಿಲ್ ಟೇಕ್ 1-2 months ಆಗುತ್ತೆ ಈ ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ಲಿಕ್ಕೆ. ಸೊ ಹೀಗಂತ ಬನ್ನಿ ಗೆಳೆಯರೆ, ಸೊ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಕಂಪನಿಯ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ ನ ನಾವು ರಿವ್ಯೂ ಮಾಡೋಣ. ಸೊ ಇದು ಗೆಳೆಯರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್. ಸೊ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಹೀಗಿದೆ, ಬನ್ನಿ ಟೋಟಲ್ ಇನ್ಕಮ್ ಹೇಗಿದೆ ಕಂಪ್ನಿದು ಅಂತ ನೋಡೋಣ. ನಮ್ಮ ಕಂಪನಿ ಮೆನ್ಷನ್ ಮಾಡಿದ್ದಾರೆ. ಸೊ ಟೋಟಲ್ ಇನ್ಕಮ್ ನೀವು ಇಲ್ಲಿ ನೋಡಬಹುದು. ಸೊ ಇದು ಈ ಕ್ವಾರ್ಟರ್ದು ಇನ್ಕಮ್ ಆಗಿರುತ್ತೆ. ಸೊ ಇದು December 31st 2023 ಇದಾಗಿರುತ್ತೆ. ಇದು ಲಾಸ್ಟ್ ಇಯರ್ March 31st 2000 ಇಯರ್ ಆನ್ ಇಯರ್ ಕಂಪೇರ್ ಮಾಡಕ್ಕೆ, ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಕ್ಕೆ. ಸೊ ನಾವು ಇಯರ್ ಆನ್ ಇಯರ್ ನೋಡಿದ್ರೆ, ಸೊ ಕಂಪನಿಯಲ್ಲಿ ಇನ್ಕಮ್ ಏನಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ನೋಡಬಹುದು ಇಲ್ಲಿ 60,337 crores ಇಂದ 62,394 crore ಇನ್ಕಮ್ ಜಾಸ್ತಿ ಆಗಿದೆ. ಸೊ ಆದ್ರೆ ನೀವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರು ಕೂಡ ಸೊ ನಮ್ಗೆ ಇಂಪ್ರೂವ್ಮೆಂಟ್ ಇದೆ ರೆವಿನ್ಯೂ ಅಲ್ಲಿ. ಸೊ ನೀವು ನೋಡಬಹುದು 61,445 crore ಇಂದ 62,394 ಕೋಟಿ. ಸೊ ಇನ್ಕಮ್ ಜಾಸ್ತಿ ಆಗಿದೆ. ಸೊ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಒಳ್ಳೆ ಒಂದು ರೆವಿನ್ಯೂ ಜನರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಎಕ್ಸ್ಪೆನ್ಸಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನೋಡೋಣ ಟೋಟಲ್ ಎಕ್ಸ್ಪೆನ್ಸಸ್ ಕಂಪನಿ ಯಾವ ತರ ಅವರು ರಿಡ್ಯೂಸ್ ಮಾಡಿದ್ದಾರೆ, ಜಾಸ್ತಿ ಇದೆ ನೋಡೋಣ. ಸೊ ನೀವು ನೋಡಬಹುದು ಗೆಳೆಯರೆ, ಇದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ 44,946 ಹಿಂದ ಈ ಕ್ವಾರ್ಟರ್ ಅಲ್ಲಿ 45,545 ಗೆ ಜಾಸ್ತಿ ಆಗಿದೆ. ಸೊ ಇಯರ್ ಆನ್ ಇಯರ್ ನೀವು ಚೆಕ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಕಾಣಿಸಬಹುದು. ಸೊ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ 45,658 ಇಂದ 45,545 ಗೆ ರೆಡ್ಯೂಸ್ ಆಗಿದೆ ಆಕ್ಚುಲಿ. ಸೊ ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ ನಮಗೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಎಕ್ಸ್ಪೆನ್ಸಸ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಓಕೆ ಬನ್ನಿ, ಹೀಗಿದ್ರೆ ನಮ್ಗೆ ಎಕ್ಸ್ಪೆನ್ಸಸ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಂಪನಿಯ ಪ್ರಾಫಿಟ್ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಂಪನಿ ಎಷ್ಟು ಆದಾಯ ಗಳಿಸ್ತೀವಿ, ಸೊ ಎಕ್ಸ್ಪೆನ್ಸಸ್ ನ ಅಷ್ಟೇ ರಿಡ್ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಕಂಪನಿ ಪ್ರಾಫಿಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಪ್ರಾಫಿಟಬಿಲಿಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡಬಹುದು ಗೆಳೆಯರೆ, ಕಂಪನಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಪ್ಡೇಟ್ ಮಾಡಿದ್ರೆ, ಸೊ 11,436 ಕೋಟಿಯಿಂದ 12,502 ಕೋಟಿಗೆ ಕಂಪನಿಯ ಪ್ರಾಫಿಟ್ ಜಂಪ್ ಆಗಿದೆ ಇಯರ್ ಆನ್ ಇಯರ್. ನೀವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರು ಕೂಡ ನಿಮ್ಗೆ 11,097 crores ಇಂದ ಸೊ 12,502 crore ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಂಪ್ ಆಗಿದೆ. ಸೊ ಇನ್ಕಮ್ ಅಲ್ಲಿ ಒಳ್ಳೆ ಜಂಪ್ ಅಂತ ಕೇಳ್ಬೋದು. ಒಳ್ಳೆ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಬೆಂಕಿ ಇನ್ಕಮ್ ಅಂತಾನೆ ಹೇಳ್ಬೋದು ನಾವು ಇದರಲ್ಲಿ, ಯಾಕೆಂದ್ರೆ ನಮ್ಗೆ ಶಾರ್ಪ್ ಜಂಪ್ ಇದೆ ಪ್ರಾಫಿಟ್ ಅಲ್ಲಿ. ಸೊ ನೀವು ನೋಡ್ಬೋದು, ಸೊ ದೊಡ್ಡ ಕಂಪನಿಗಳಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದ್ಸಲ ರೆವಿನ್ಯೂ ಜಾಸ್ತಿ ಆದ್ರೆ ಒಂದ್ಸಲ ಎಕ್ಸ್ಪೆನ್ಸಸ್ ಕಂಟ್ರೋಲ್ ಸಿಗಲ್ಲ. ಇಲ್ಲ ರೆವಿನ್ಯೂ ಅಲ್ಲೇ ಬಿಸ್ನೆಸ್ ಕಮ್ಮಿ ಆಯ್ತು ಅಂದ್ರೆ ರೆವಿನ್ಯೂ ಅಲ್ಲೇ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಪೆನ್ಸಸ್ ನ ಅವರು ಸೈಮಲ್ಟೇನಿಯಸ್ಲಿ ಮ್ಯಾಚ್ ಮಾಡಬೇಕು. ಸೊ ಈ ಕ್ವಾರ್ಟರ್ ಅಲ್ಲಿ ನೋಡಿದ್ರೆ ಒಳ್ಳೆ ಒಂದು ರೆವಿನ್ಯೂ ಜನರೇಟ್ ಮಾಡಿದ್ದಾರೆ, ಒಳ್ಳೆ ಒಂದು ಪ್ರಾಫಿಟ್ ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗೆಳೆಯರ. ಸೊ ಬನ್ನಿ ಹಾಗಿದ್ರೆ EPS ನೋಡೋಣ ಹೇಗಿದೆ ಅಂತ. EPS ನೀವು ನೋಡಿದ್ರೆ ಇಯರ್ ಆನ್ ಇಯರ್ ನಮ್ಗೆ ಒಳ್ಳೆ ಒಂದು ಜಂಪ್ ಕಾಣಿಸ್ತಾ ಇದೆ, 31.14 ಇಂದ 34.37ಗೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ 30.29 ಇಂದ 34.37ಗೆ ಜಂಪ್ ಇದೆ. ಸೊ ಇಯರ್ ಆನ್ ಇಯರ್ ಮತ್ತೆ ಒಂದು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಒಳ್ಳೆ ಜಂಪ್ ಇದೆ EPS. ಇದು ಗೆಳೆಯರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನ Q4 ರಿಸಲ್ಟ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.